ಸರ್ ಕಾಪಿನಾ? ನಾನಾ? ಕಾಪಿ ಮಾಡಿದ್ರೆ ದೇವ್ರ ಕಣ್ ಕಿತ್ಕಂತಾನಂತೆ. ನೋಡ್ರಿ ಅವ್ನ ಕಣ್ಣು ಹಂಗೆ ಐತೆ. ಹಾ, ಪೇರೆಂಟ್ಸ್ನ ಕರ್ಕೊಂಬ ಅಂದರೆ ನಾನು ಅನಾಥ ಅಂತ ಹೇಳಿದ್ನಾ? ಸರ್ ಯಾಕೆ ಸರ್ ಇಷ್ಟು ಹೇಳ್ತೀರಾ? ನಾನು ನನ್ನ ಹೆಸರು ಹೇಳಿದ್ದು ಅನಂತ ಅಂತ. ಹಾಂ, ಕೈ ಮೇಲೆ ಇರೋದಾ ಸರ್? ಈ ಟ್ಯಾಟು ಸರ್? ಇವನು ಮ್ಯಾಥ್ಸ್ ಎಕ್ಸಾಮ್ ದಿನ ಫುಲ್ ಓದ್ಕೊಂಬಿಟ್ಟು ಟ್ಯಾಟು ಆಂಟಿ ಹತ್ರ ಹೋಗಿದ್ದಾನೆ. ಟ್ಯಾಟು ಆಂಟಿ ಹತ್ರ ಹೋಗಿ, ಆಂಟಿ ನನ್ನ ಕಣ್ಣಾಗ ಏನು ಕಾಣ್ತದ ಬರ್ರಿ ಆಂಟಿ ಅಂತ ಹೇಳಿದ್ದಾರೆ. ಅವರು ಇದು ಬರ್ದಿದ್ದಾರೆ. ಇವನು ಓದಿತ್ತಪ್ಪ, ಎಕ್ಸಾಮಿಗೆ ಪ್ರಿಪೇರ್ ಆಗಿತ್ತಪ್ಪ, ನಾವು ಎಜುಕೇಷನ್ ಮಾಡಿಸ್ತಾ ಇರೋದು ತಪ್ಪ. ಹಾಂ, ಕೈ ಮೇಲೆ ಬರ್ಕೊಂಡಿರೋದಾ ಸರ್? ಇದು ಬರ್ತ್ ಮಾರ್ಕು ಸರ್, ನಂಗೆ ಹುಟ್ಟಾಗಿಂದ ಇದೆ. ಬೇಕಾದ್ರೆ ನಮ್ಮ ಅಮ್ಮನ ಕೇಳಿ. ನಮಗೂ ಇದೆ. ನನಗೂ ಇದೆ. ಬೇರೆಯವ್ರ ಪೇಪರ್ ನೋಡಿ ನನ್ನ ಮಗ ಕಾಪಿ ಮಾಡಕ್ ಚಾನ್ಸೇ ಇಲ್ಲ. ಅವನಿಗೂ ನಂತರ ಲಾಂಗ್ ಸೈಟ್ ಇದೆ. ನೀವು ಪ್ರಿನ್ಸಿಪಲ್ ಅಂತಾನೆ ಅವನಿಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ ಇವಾಗ. ಸರ್ ನನ್ನ ಫ್ರೆಂಡ್ ಹ್ಯಾಂಡ್ ರೈಟಿಂಗು ಮೆಡಿಕಲ್ ಅಂಗಡಿಯವ್ರಿಗೂ ಅರ್ಥ ಆಗಲ್ಲ ಸರ್. ನಾನು ಹೆಂಗೆ ಸರ್ ಕಾಪಿ ಮಾಡಲಿ? ಇವನ್ ಹ್ಯಾಂಡ್ ರೈಟಿಂಗ್ ಇವನ್ಗೆ ಅರ್ಥ ಆಗಲ್ಲ. ಅದಂಗೆ ನೀವು ಅದನ್ನ ಓದಿ ಕಾಪಿ ಮಾಡಿದಾನೆ ಅಂತ ಹೇಳ್ತೀರಾ? ಸರ್ ಅವ್ನ ಪೇಪರ್ ನನ್ನ ಹತ್ರ ಹೆಂಗೆ ಬಂತ? ಬಿಕಾಸ್ ಆಫ್ ದ ವಿಂಡ್ ಫ್ರಮ್ ವಿಂಡೋ ದಿಸ್ ಪೇಪರ್ ಫ್ಲೂ ಬಿಕಾಸ್ ಆಫ್ ಏರ್ ಫೋರ್ಸ್ ಆ್ಯಂಡ್ ಕೇಮ್ ನಿಯರ್ ಮೀ ಬಿಕಾಸ್ ಆಫ್ ಮೈ ಹ್ಯಾಂಡ್ ಫೋರ್ಸ್ ಇಟ್ ಗಾಟ್ ಸ್ಟಕ್ ಆನ್ ಡೆಸ್ಕ್. ಅದು ಫಿಸಿಕ್ಸು ಸರ್. ಅದು ನೀವು ಮ್ಯಾಥ್ಸ್ ಟೀಚರ್ ಅಲ್ವ, ಅದಕ್ಕೆ ನಿಮಗೆ ಗೊತ್ತಿಲ್ಲ ಅದು. ನೋಡಿ ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ. ಇಷ್ಟು ಇಂಟೆಲಿಜೆಂಟ್ ಇರೋರು ಕಾಪಿ ಮಾಡ್ತಾರಾ? ಪಿಕಾಸೋ ಅವ್ರು ಏನು ಹೇಳಿದ್ದಾರೆ? ಗುಡ್ ಆರ್ಟಿಸ್ಟ್ ಕ್ರಿಯೇಟ್, ಗ್ರೇಟ್ ಆರ್ಟಿಸ್ಟ್ ಕಾಪಿ. ನಾವು ನಮ್ಮ ಮಗನ ಇಂಜಿನಿಯರ್ ಎಲ್ಲ ಮಾಡಲ್ಲ, ನಾವು ನಮ್ಮ ಮಗನ ಆರ್ಟಿಸ್ಟ್ ಮಾಡ್ತೀವಿ. ಸರ್ ನನಗೆ ಗೊತ್ತಿರೋ ಕಾಪಿ ಅಂದರೆ ಬೆಳಗ್ಗೆ ಕುಡಿತಾರಲ್ಲ ಸರ್, ಅದೊಂದೇ ಸರ್. ನಾನು ಅದನ್ನು ಕುಡಿಯಲ್ಲ ಸರ್. ನಾವು ಬೂಸ್ಟ್ ಕೊಡ್ತೀವಿ ಅವನಿಗೆ. ಸರ್ ನೀವೇ ತಾನೇ ಎಲ್ಲ ಹುಡುಗರಿಗೂ ಪಾಠ ಮಾಡೋದು. ಎಲ್ಲರ ಆನ್ಸರು ಒಂದೇ ಇದ್ದೇ ಇರುತ್ತೆ. ಅದು ಅವನ ಎಕ್ಸಾಮ್ ಹಾಲ್ನಾಗೆ ಮಾತಾಡ್ತಿರೋದಲ್ಲ, ಅವನಿಗೆ ಆನ್ಸರ್ ಬರೆಯಬೇಕಾರೆ ಅಂತ ಹೇಳಿ ಅಭ್ಯಾಸ. ಅದಕ್ಕೆ ನಿಮಗೆ ಅವನು ಯಾರ ಹತ್ರನ ಆನ್ಸರ್ ಕೇಳ್ತಾ ಇದ್ದಾನೆ ಅಂತ ಅನ್ಸೈತೆ. ಸರ್ ನಾವು ಬಡವರು ಸರ್. ದೊಡ್ಡ ಪೇಜಾಗಿ ದೊಡ್ಡದಾಗಿ ಬರೆದ್ರೆ ಪೇಜ್ ಖಾಲಿ ಆಗ್ತೈತೆ ಅಂತೇಳಿ ಸಣ್ಣ ಪೇಜಾಗಿ ಇಷ್ಟಿಷ್ಟೇ ಬರ್ದಿದ್ದೇನೆ ಸರ್. ಅದನ್ನ ನೀವು ಚಿಟ್ಟ ಅನ್ಕೊಂಡ್ಬಿಟ್ಟಿದ್ದೀರಾ. ಯಾಕೆ ಬಡವ್ರ ಮಕ್ಕಳು ಬರೀಬಾರ್ದಾ? ಏನೋ ನನ್ನ ಮಗ ಕಾಪಿ ಮಾಡ್ತಾ ಇರೋದು CCTV ಇದೆಯಾ? ಅದು ನೀವೇ ಹೇಳ್ಕೊಟ್ಟಿದ್ರಂತಲ್ಲ ಸರ್ ಭಾವಗೀತೆ ಕ್ಲಾಸಾಗೆ. ತಪ್ಪು ಮಾಡೋದು ಸಹಜ ಕಣೋ, ತಪ್ಪು ಮಾಡೋದವ್ರು ಯಾರವ್ರೇ? ತುಪ್ 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 ತುಪ್ಪ ಬೇಕಾ ತುಪ್ಪ. ನೀವು ಕರೆಕ್ಟಾಗಿ ಪಾಠ ಮಾಡಿದಿದ್ರೆ ಅವನ ಕಾಪಿ ಹೊಡಿತಿದ್ದ. ಸರ್ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಕಾಪಿ ಮಾಡಿದ್ದೇನೆ, ಇನ್ನು ಉಳಿದಿದ್ದೆಲ್ಲ ಸ್ವಂತಕ್ಕೆ ಬರ್ದಿದ್ದಾನೆ. ಸರ್ ನಾನೇನು ಅವನ ಹತ್ರ ಕಾಪಿ ಮಾಡ್ತಾ ಇರಲಿಲ್ಲ, ನನ್ನ ಹತ್ರನೇ ಚಿಟ್ಟಿದೆ ನೋಡಿ ಇಲ್ಲಿ. ಬೇರೆಯವ್ರನ್ನ ಕೇಳಿ ಆನ್ಸರ್ ಬರೆಯೋಷ್ಟು ಬರ್ಗೆಟ್ಟಿಲ್ಲ ನಾವು. ಚೀಟ್ ಮಾಡ್ತಿದ್ದಾನೆ ಅಂತ ಹೇಳ್ಬೇಡಿ ಸರ್. ನೀವು ಕಾಪಿ ಮಾಡ್ತಿದ್ದಾನೆ ಅಂತ ಅನ್ನಿ. ಅವನಿಗೆ ಪಾಪ ಗರ್ಲ್ ಫ್ರೆಂಡ್ ಇದ್ದಾಳೆ, ಅವಳು ತಪ್ಪು ತಿಳ್ಕೊಂಬಿಡಲ್ವಾ? ಚೀಟಿಂಗ್ ಅಂದ್ರೆ ನೀವು ಇಂಗ್ಲಿಷ್ ಮೇಡಮ್ ಜೊತೆ ಮಾಡ್ತಿರಲ್ಲ ಅದು. ನಾನು ಮಾಡಿರೋದು ಬರೀ ಕಾಪಿ. ನೀವು ಕ್ಲಾಸ್ನಾಗೆ ಬೋರ್ಡ್ ಮೇಲೆ ಬರೆದು ಮಕ್ಕಳಿಗೆಲ್ಲ ಕಾಪಿ ಮಾಡಿ ಅಂತ ಹೇಳಿ ಅವ್ರ ಎಕ್ಸಾಮ್ನ ಕಾಪಿ ಮಾಡಿದ್ರೆ ಬೈತೀರಾ? ಇದು ಓಪನ್ ಬುಕ್ ಎಕ್ಸಾಮ್ ಅಲ್ವಾ? ಕ್ಲೋಸ್ ದ ಬುಕ್ ಇದು. ಇಂಡಿಯಾದಲ್ಲ ಕಲ್ಚರ್ ಇಂದ ಬಂದಿಲ್ವಾ?